ಮನೆಗೆ ಬಂದಂಥ ನೆಂಟರು ಕೇಳ್ತಾರೆ, ಅದೆಂಗಪ್ಪ ನಿಮ್ಮ ರಹಸ್ಯ ಏನು ಅಂಥೇಳಿ. ಟಾಯ್ಲೆಟ್ನಲ್ಲಿ ಈ ಜಾದು ಪುಡಿಯನ್ನು ಹಾಕಿದರೆ ತಿಂಗಳಾನ್ಗಟ್ಲೆ ನಿಮ್ಮ ಟಾಯ್ಲೆಟ್ ಅನ್ನೋದು ಕ್ಲೀನಾಗಿರುತ್ತೆ, ಘಮ ಘಮ ಅಂತಿರುತ್ತೆ ಕಣ್ರಿ. ನಮಸ್ಕಾರ ಎಲ್ರಿಗೂ, ಇವತ್ತಿನ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಎಲ್ಲ ಶ್ರೀಮತಿಯರಿಗೂ ಉಪಯೋಗ ಆಗುವಂಥ ಒಳ್ಳೊಳ್ಳೆ ಟಿಪ್ಸ್ಗಳನ್ನ ನೋಡೋಣ ಬನ್ನಿ. ಮತ್ತೆ ಮೊದಲನೇ ಟಿಪ್ ನೋಡಿ, ಬಟ್ಟೆಗಳನ್ನ ಒಗಿಬೇಕಾದ್ರೆ ಸಾಮಾನ್ಯವಾಗಿ ಈ ಸೋಪನ್ನು ಈ ರೀತಿ ಕೈನಲ್ಲಿ ಇಟ್ಕೊಂಡು ವಾಶ್ ಮಾಡ್ತಾ ಇರ್ತೀವಿ. ಸೋಪ್ ಕೂಡ ಜಾಸ್ತಿ ವೇಸ್ಟ್ ಆಗುತ್ತೆ, ಜೊತೆಗೆ ಕೈಗೆ ಕೂಡ ಒಳ್ಳೆಯದಲ್ಲ. ಕೆಲವರಿಗೆ ಚರ್ಮ ಎಲ್ಲ ಒಂದು ರೀತಿ ರಫ್ ಆಗುವಂಥದ್ದು ಈ ಥರ ಆಗ್ತಾ ಇರುತ್ತಲ್ವ. ಹಾಗಾಗಿ ಒಂದು ಸಾಕ್ಸನ್ನು ತೊಗೊಳ್ಳಿ, ಹಳೆ ಸಾಕ್ಸನ್ನು ತೊಗೊಂಡು ಸಾಕ್ಸ್ನಲ್ಲಿ ಈ ರೀತಿ ಸೋಪನ್ನು ಒಳಗಡೆ ಹಾಕ್ಬಿಡಿ. ನಂತರ ನೀವು ಬಟ್ಟೆಯನ್ನು ಒಗೆದು ನೋಡಿ, ಚಮತ್ಕಾರಿ ಅನ್ನೋ ಥರ ನೊರೆ ಕೂಡ ಜಾಸ್ತಿ ಬರುತ್ತೆ, ಮತ್ತು ಸೋಪು ಕೂಡ ಅಷ್ಟೇ ಕಡಿಮೆ ಖರ್ಚಾಗುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿ ನೊರೆ ಬರ್ತಾ ಇದೆ ಅಂಥೇಳಿ ನೀವು ಇಲ್ಲಿ ಗಮನಿಸಬಹುದು. ಮತ್ತು ಈ ವಿಧಾನದಲ್ಲಿ ನೀವು ಬಟ್ಟೆಯನ್ನು ಒಗೆಯೋದ್ರಿಂದ ಸೋಪನ್ನು ಡೈರೆಕ್ಟಾಗಿ ಕೈಯಲ್ಲಿ ಹಿಡಿಯಲ್ವಲ್ಲ ನೀವು, ಹಾಗಾಗಿ ಕೈ ಕೂಡ ಅಷ್ಟೇ ಸಾಫ್ಟಾಗೇ ಇರುತ್ತೆ, ಜಾಸ್ತಿ ಒಂದು ರೀತಿ ಒರಟು ಥರ ಆಗೋದಿಲ್ಲ. ಸೊ ಈ ವಿಧಾನದಲ್ಲಿ ಇನ್ನು ಮುಂದೆ ಬಟ್ಟೆನ ಒಗಿಬೇಕಾದ್ರೆ ಈ ಒಂದು ಟಿಪ್ಪನ್ನು ಟ್ರೈ ಮಾಡಿ, ತುಂಬಾ ಉಪಯೋಗ ಆಗುತ್ತೆ ನೋಡ್ರಿ. ಮತ್ತು ಸಾಕ್ಸ್ಗಳನ್ನ ಒಣಗಾಕ್ಬೇಕಾದ್ರೆ ಏನು ಮಾಡ್ತೀವಿ ಹೇಳಿ, ಒಂದೇ ಒಂದು ಕ್ಲಿಪ್ ಇದೆ ಅಂತ ಅಂದ್ಕೊಳ್ಳಿ, ಈ ಥರ ಹಾಕ್ಬಿಟ್ಟು ಒಂದ್ರ ಮೇಲೆ ಇನ್ನೊಂದು ಸಾಕ್ಸನ್ನು ಹಾಕ್ಬಿಟ್ಟು ಈ ಥರ ಕ್ಲಿಪ್ಪನ್ನು ಹಾಕ್ಬಿಡ್ತೀವಿ. ಈ ಥರ ಹಾಕೋದ್ರಿಂದ ಇದು ಬೇಗ ಕೂಡ ಒಣಗೋದಿಲ್ಲ, ಮತ್ತು ಇದು ಸರಿಯಾದ ಮೆಥಡ್ ಕೂಡ ಅಲ್ಲ. ಇದ್ರ ಬದಲಿಗೆ ಈ ಒಂದು ಸಿಂಪಲ್ ಟಿಪ್ಪನ್ನು ಟ್ರೈ ಮಾಡಿ, ಸಾಕ್ಸನ್ನು ಒಣಗಾಕಿ. ಇದು ಕೆಳಗೆ ಬೀಳೋದು ಕೂಡ ಇಲ್ಲ, ಒಂದೇ ಒಂದು ಕ್ಲಿಪ್ ಇದ್ದರೆ ಸಾಕಾಗುತ್ತೆ. ನೋಡಿ ಏನು ಮಾಡಬೇಕಂದ್ರೆ, ಎರಡು ಸಾಕ್ಸನ್ನು ಈ ಥರ ತೊಗೊಂಡು ಇದೆರಡನ್ನು ನೋಡಿ ಮಧ್ಯದಲ್ಲಿ ಈ ಥರ ಸೇರಿಸ್ಕೋಬೇಕಾಗತ್ತೆ. ಸೊ ಮಧ್ಯದಲ್ಲಿ ಈ ಥರ ಸೇರಿಸಿ ನಂತರ ನೋಡಿ ಕಂಬಿ ಮೇಲೆ ಈ ಥರ ಹಾಕಿ ಮಧ್ಯದಲ್ಲಿ ಈ ರೀತಿ ಕ್ಲಿಪ್ ಜೊತೆಗೆ ಕಂಬಿ ಸೇರಿಸ್ಬಿಟ್ರೆ ನೋಡಿ ಸಾಕ್ಸು ಕ್ಲೀನಾಗಿ ಬೇಗನೆ ಒಣಗುತ್ತೆ. ಸೊ ಈ ಒಂದು ಟಿಪ್ಪನ್ನು ಟ್ರೈ ಮಾಡಿ ನೋಡಿ. ಮನೆಯಲ್ಲಿ ಒಂದೇ ಒಂದು ಜಿರಳೆ, ಸೊಳ್ಳೆ ಮತ್ತು ಸಣ್ಣ ಸಣ್ಣ ನೊಣಗಳು ಯಾವುದು ಕೂಡ ಇರಲ್ಲ, ಎಲ್ಲ ಕೂಡ ತಟ್ಟಂತೇಳಿ ಮನೆ ಬಿಟ್ಟು ಓಡುತ್ತೆ. ಈ ಒಂದು ಸಲಹೆಯನ್ನು ನೀವು ಪಾಲಿಸಿದ್ರೆ ಸಾಕು. ಒಂದು ಟಿಶ್ಯೂ ಪೇಪರನ್ನು ತೊಗೋಬೇಕಾಗತ್ತೆ, ಅದ್ರ ಮೇಲೆ ನೀವು ತಲೆನೋವಿಗೆ ಅಂತ ಹೇಳಿ ಹಚ್ಕೊಳ್ಳೋಂಥ ವಿಕ್ಸ್ ಅಥವಾ ನಾನಿಲ್ಲಿ ಮೆಂಥೋ ಪ್ಲಸ್ ತೊಗೊಂಡಿದ್ದೀನಿ, ಯಾವುದನ್ನಾದರೂ ತೊಗೋಬೋದು, ಯಾವ ಕಂಪ್ನಿದಾದರೂ. ಸೊ ಅದನ್ನು ನೋಡಿ ಈ ರೀತಿ ಟಿಶ್ಯೂ ಪೇಪರ್ ಮೇಲೆ ಹಚ್ಚಿ, ನಂತರ ಬೇ ಲೀಫ್, ಪಲಾವ್ ಎಲೆನ, ಮಸಾಲ ಎಲೆನ ಇಟ್ಟಿದ್ದೀನಿ, ಅದ್ರ ಮೇಲೆ ಓಂಕಾಳನ್ನು ಹಾಕಿದ್ದೀನಿ, ಸ್ವಲ್ಪ ಬೇಕಿಂಗ್ ಸೋಡಾ ಹಾಕಿದ್ದೀನಿ, ನಂತರ ಟಿಶ್ಯೂ ಪೇಪರನ್ನು ಈ ವಿಧಾನದಲ್ಲಿ ಮಡಚಿದ್ದೀನಿ. ಈ ಥರ ಮಡ್ಚ್ಕೊಂಡ್ಮೇಲೆ ಇವಾಗ ಇದನ್ನು ಚೂರು ಈ ರೀತಿ ಸುಟ್ಕೊಳ್ತಾ ಬರಬೇಕು. ಇದು ತಂತಾನೇ ಉರಿಯೋಕ್ಕೆ ಶುರು ಆಗುತ್ತೆ. ಉರಿತಾ ಇದು ತಂತಾನಾಗಿ ಆರುತ್ತೆ. ಒಂದು ಲೋಟದಲ್ಲಿ ಇಟ್ಬಿಡಿ, ಇದನ್ನು ಹಚ್ಚಿದ ಮೇಲೆ ಒಂದು ಲೋಟದಲ್ಲಿ ಪ್ಲೇಸ್ ಮಾಡಿ ಇಟ್ಟರಾಯಿತು. ಇದು ಉರಿತಾ ಕೊನೆಯಲ್ಲಿ ಆರಕ್ಕೆ ಬರುತ್ತೆ ನೋಡಿ, ಆವಾಗ ಇದರಿಂದ ಒಂದು ಗಾಢವಾದ ಒಂದು ಘಮ ಅನ್ನೋದು ಬರೋಕ್ಕೆ ಶುರು ಆಗುತ್ತೆ. ಇದರ ಒಂದು ಗಾಢವಾದ ಘಮಕ್ಕೆ ಮನೆಯಲ್ಲಿ ಸೊಳ್ಳೆಗಳು, ಜಿರಳೆಗಳು ಅಥವಾ ಹಲ್ಲಿಗಳಿದ್ರೂ ಕೂಡ ಅಷ್ಟೇ, ಸಣ್ಣ ನೊಣಗಳಿದ್ರೂ ಕೂಡ ಅಷ್ಟೇ, ಮನೆನ ಬಿಟ್ಟು ತಕ್ಷಣ ಪಟ್ ಅಂತೇಳಿ ಬಿಟ್ಟು ಓಡುತ್ತೆ ನೋಡಿ. ಮನೆಗೆ ಬರೋದು ಕೂಡ ಇಲ್ಲ, ಮನೇಲಿ ಇರೋದು ಕೂಡ ಇಲ್ಲ. ಮುಂದಿನ ಟಿಪ್, ಬಾಯಿಯ ದುರ್ವಾಸನೆ ಬರ್ತಾ ಇದೆಯಾ, ಈ ಒಂದು ಸಣ್ಣ ಸಲಹೆ ಪಾಲಿಸಿ ಸಾಕು. ಒಂದು ಲೋಟ ಬಿಸಿ ನೀರನ್ನು ತಗೊಳ್ಳಿ, ನಿಂಬೆಹಣ್ಣಿನ ರಸ ಇದ್ದರೆ ನೀವು ಬೆಚ್ಚಗಿನ ನೀರು ಜೊತೆಗೆ ನಿಂಬೆಹಣ್ಣಿನ ರಸ ಸೇರಿಸ್ಕೋಬೋದು. ಇಲ್ಲ ಅಂದರೆ ನಿಂಬೆಹಣ್ಣಿನ ಸಿಪ್ಪೆ ಕೂಡ ಅಷ್ಟೇ ತುಂಬಾ ಪವರ್ಫುಲ್. ಬಿಸಿನೀರಿಗೆ ನಿಂಬೆಹಣ್ಣಿನ ಸಿಪ್ಪೆನ ಹಾಕಿ ಒಂದು 5 ನಿಮಿಷಗಳ ಕಾಲ ಹಾಗೇ ಬಿಟ್ಬಿಡಿ. ಅದ್ರ ಜೊತೆಗೆ ಪುಡಿ ಉಪ್ಪನ್ನು ಕೂಡ ಸೇರಿಸ್ಕೋಬೇಕು. ನಂತರ 5 ನಿಮಿಷ ಆದಮೇಲೆ ನಿಂಬೆಹಣ್ಣಿನ ಸಿಪ್ಪೆಯನ್ನು ತೆಗೆದು ನಂತರ ನೀರನ್ನು ಈ ರೀತಿ ಮಿಕ್ಸ್ ಮಾಡಿ ಈ ನೀರಿನಿಂದ ನೀವು ಬಾಯನ್ನು ಮುಕ್ಕಳಿಸ್ಬೇಕಾಗತ್ತೆ. ಈ ಥರ ಮಾಡೋದ್ರಿಂದ ಬಾಯಿಯ ದುರ್ವಾಸನೆ ಸಮಸ್ಯೆಗೆ ಪರಿಹಾರ ಸಿಗತ್ತೆ. ಯಾವುದಾದ್ರೂ ಗ್ರೋಸರಿ ಕಾಳುಗಳ ಕವರ್ಗಳು ಓಪನ್ ಮಾಡಿದ್ದೀವಿ, ಬೇಕಾದಷ್ಟು ಬಾಕ್ಸಿಗೆ ಡಬ್ಬಿಗೆ ತುಂಬಿಟ್ಕೊಂಡಿದ್ದೀವಿ, ಇನ್ನು ಮಿಕ್ಕಿರೋ ಅಂಥದ್ದನ್ನು ಹಾಗೇ ಇಟ್ಟರೆ ಏನಾಗುತ್ತೆ, ಚೆಲ್ಲೋ ಅಂಥದ್ದು ಕಾಳುಗಳೆಲ್ಲ ಈ ಥರ ಆಗುತ್ತೆ. ಈ ಥರ ಆಗಬಾರ್ದು ಅಂದರೆ, ಪೆನ್ ಇಂಕ್ ಖಾಲಿ ಆದಮೇಲೆ ಪೆನ್ ಏನಕ್ಕೆ ಅಂತೇಳಿ ಬಿಸಾಡ್ತೀವಿ, ಆದರೆ ಪೆನ್ ಕ್ಯಾಪನ್ನು ಬಿಸಾಕಕ್ಕೆ ಹೋಗಬೇಡಿ. ನೋಡಿ ಈ ರೀತಿ ಕವರನ್ನು ಲಾಕ್ ಮಾಡೋದಕ್ಕೆ ಪೆನ್ ಕ್ಯಾಪನ್ನು ಬಳಸ್ಕೊಳ್ಬಹುದು. ಈ ಒಂದು ಟಿಪ್ ಇಷ್ಟ ಆದರೆ ಲೈಕ್ ನೀಡಿ. ಯಾವುದೇ ಒಂದು ಮಸಾಲ ಪುಡಿ ಆಗಲಿ ಅಥವಾ ಅರಿಶಿನದ ಪುಡಿ ಆಗಲಿ, ಖಾರದ ಪುಡಿ ಆಗಲಿ, ಪುಡಿಗಳು ಓಪನ್ ಮಾಡಿದ್ದೀವಿ, ಅದನ್ನು ಹಾಗೆ ಇಟ್ಬಿಟ್ರೆ ಏನಾಗುತ್ತೆ ಹೇಳಿ, ಬಿದ್ದರೆ ಎಲ್ಲ ಹೊರಗಡೆ ಚೆಲ್ಲುತ್ತೆ. ಅದ್ರ ಬದಲಿಗೆ ಈ ಥರ ಮುಂಭಾಗದಲ್ಲಿ ಕವರನ್ನು ಒಂಚೂರು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ನಂತರ ಈ ರೀತಿ ಮಡಚ್ತಾ ಬನ್ನಿ. ಒಂದೊಂದೇ ಲೇಯರ್ ನಿಧಾನಕ್ಕೆ ಈ ಥರ ಕ್ಲೀನಾಗಿ ಕ್ಲೋಸ್ ಆಗೋವರೆಗೂ ಮಡಚ್ಕೊಳ್ತಾ ಬರಬೇಕಾಗತ್ತೆ. ಈಗ ಕಟ್ ಮಾಡಿರೋಂಥ ಕವರನ್ನು ಈ ರೀತಿ ತಂದು ಕ್ಲೀನಾಗಿ ಲಾಕ್ ಮಾಡಿಬಿಟ್ರೆ ಆಯಿತು ನೋಡಿ. ಯಾವುದೇ ಕಾರಣಕ್ಕೂ ಈ
ಟ್ರಾವೆಲ್ ಮಾಡ್ತಾ ಇದ್ದೀರಾ, ಬ್ಯಾಗ್ನಲ್ಲಿ ಅರ್ಶಿನದ ಪುಡಿ ಅಥವಾ ಕುಂಕುಮದ್ದೇ ಪ್ಯಾಕೆಟ್ ಆಗಲಿ ಓಪನ್ ಮಾಡಿ ಇಟ್ಕೊಂಡಿದ್ದೀರಾ, ಚೆಲ್ಲಬಾರ್ದು ಅಂದರೆ ಈ ಒಂದು ಟಿಪ್ಪನ್ನು ಟ್ರೈ ಮಾಡಿ ನೋಡಿ. ಕವರ್ ಹೀಗಿಟ್ಟರೂ ಕೂಡ ಇದು ಓಪನ್ ಆಗಲ್ಲ, ಒಂಚೂರು ಕೂಡ ಹೊರಗಡೆ ಚೆಲ್ಲೋದಿಲ್ಲ. ಈ ಒಂದು ಟಿಪ್ ತುಂಬಾ ಉಪಯೋಗ ಆಗುತ್ತೆ. ಹಾಗಿದ್ರೆ ಎಲ್ಲ ಮಹಿಳೆಯರಿಗೂ ಈ ವಿಡಿಯೋನ ಶೇರ್ ಮಾಡಿ. ಮುಂದಿನ ಟಿಪ್, ಅಗರಬತ್ತಿ ಹಚ್ಚಿದ್ದೀವಿ, ಎಲ್ಲಿಡೋದು? ನಮ್ಮ ಹತ್ರ ಅಗರಬತ್ತಿ ಸ್ಟ್ಯಾಂಡ್ ಇಲ್ಲ, ಇನ್ಸ್ಟೆಂಟಾಗಿ ಯಾವುದಾದ್ರೂ ಒಂದು ಪಟ್ ಅಂಥೇಳಿ ಒಂದು ಐಡಿಯಾ ಕೊಡಿ ಅಂತಂದರೆ ನೋಡಿ, ಈ ರೀತಿ ಬಟ್ಟೆ ಒಣಗಾಕೋದಕ್ಕೆ ಅಂತೇಳಿ ನಾವು ಕ್ಲಿಪ್ ಬಳಸ್ತೀವಲ್ವ, ಈ ಕ್ಲಿಪ್ಪಿಗೆ ನೋಡಿ ಈ ಥರ ಇಟ್ಟಾದರೂ ನಿಲ್ಲಿಸ್ಬೋದು, ಅಥವಾ ಇಲ್ಲಿ ಸಣ್ಣ ಹೋಲ್ ಇರುತ್ತೆ ನೋಡಿ ಮುಂದೆಗಡೆ ಎಲ್ಲ, ಇಲ್ಲಿ ಚಿಕ್ಕ ರಂಧ್ರ ಇರುತ್ತಲ್ಲ, ಇಲ್ಲಿ ಆದರೂ ಇಟ್ಟು ನೀವು ಅಗರಬತ್ತಿ ಸ್ಟ್ಯಾಂಡಾಗಿ ಇದನ್ನು ಇನ್ಸ್ಟೆಂಟಾಗಿ ಬಳಸ್ಕೊಳ್ಬಹುದು. ಮನೆ ಹೊರಗಡೆ ಎಲ್ಲ ಇಡೋದಕ್ಕೆ ಇದು ಉಪಯೋಗ ಆಗುತ್ತೆ. ಅಂದರೆ ಹೊಸ್ಲ ಹತ್ರ ಎಲ್ಲಾದರೂ ಹೊರಗಡೆ ಇಡೋದಕ್ಕೆ ಇನ್ಸ್ಟೆಂಟಾಗಿ ಬಳಸ್ಕೊಳ್ಬಹುದು ನೋಡಿ. ಈಗ ಮುಂದಿನ ಟಿಪ್ಪನ್ನು ನೋಡೋಣ. ಐರನ್ ಬಾಕ್ಸ್ ಹಾಗೆ ಇಟ್ಬಿಟ್ರೆ ಈ ವೈರೆಲ್ಲ ಏನಂತಂದರೆ ತುಂಬಾ ಮೆಸ್ಸಿಯಾಗಿ ಕಾಣ್ತಾ ಇರುತ್ತೆ, ವೈರ್ ಕೂಡ ಬೇಗ ಹಾಳಾಗಿಬಿಡುತ್ತೆ. ಆ ಥರ ಆಗಬಾರ್ದು ಅಂದರೆ ವೈರನ್ನು ಕ್ಲೀನಾಗಿ ಈ ರೀತಿ ಸುತ್ಕೋಬೇಕಾಗತ್ತೆ. ನಂತರ ಒಂದು ಹೇರ್ ಬ್ಯಾಂಡನ್ನು, ರಿಬ್ಬನನ್ನು ತೊಗೊಂಡು ಈ ಥರ ಸುತ್ಕೊಂಡು ಬಂದು ಒಂದರೊಳಗೊಂದನ್ನು ಈ ಥರ ಸೇರಿಸಿ ಲಾಕ್ ಮಾಡಿಬಿಟ್ರೆ ಆಯಿತು ನೋಡಿ. ತುಂಬಾ ನೀಟ್ ಆ್ಯಂಡ್ ಕ್ಲೀನಾಗಿ ಕೂಡ ಕಾಣುತ್ತೆ, ಮತ್ತು ವೈರ್ ಕೂಡ ಅಷ್ಟೇ ಬೇಗ ಹಾಳಾಗಲ್ಲ. ಐರನ್ ಬಾಕ್ಸ್ ತುಂಬ ದಿನ ಚೆನ್ನಾಗಿ ಬಾಳಿಕೆ ಬರಬೇಕು ಅಂದರೆ ಈ ಒಂದು ಟಿಪ್ಪನ್ನು ನೀವು ಟ್ರೈ ಮಾಡಿ ನೋಡಿ, ತುಂಬಾ ಉಪಯೋಗ ಆಗುತ್ತೆ. ಜೊತೆಗೆ ತುಂಬಾ ನೀಟ್ ಆ್ಯಂಡ್ ಕ್ಲೀನಾಗಿ ಕೂಡ ಕಾಣುತ್ತೆ. ಅರೆ ಏನಿದು, ಸೋಪ್ ಇದ್ದರೆ ಚಮತ್ಕಾರನೇ ಆಗುತ್ತೆ, ಹೆಂಗಪ್ಪ ಅದು ಅಂತೇಳಿ ನೋಡೋಣ ಬನ್ನಿ. ನಾನಿಲ್ಲಿ ಬಟ್ಟೆ ಸೋಪನ್ನು ತೊಗೊಂಡಿದ್ದೀನಿ. ಒಂದು 10 ರೂಪಾಯಿದು ಒಂದು ಸೋಪ್ ತೊಗೊಂಡ್ರೆ ಸಾಕಾಗುತ್ತೆ. ಬಟ್ಟೆ ಸೋಪನ್ನು ತೊಗೊಂಡು ಈ ರೀತಿ ತುರ್ಕೊಳ್ತಾ ಬರಬೇಕಾಗತ್ತೆ. ಇದು ಗಟ್ಟಿ ಇರುತ್ತೆ ಹಾಗೆ ಹೀಗೆ ಅಂತೇನಿಲ್ಲ, ಮತ್ತು ತುಂಬಾ ಈಸಿಯಾಗಿ ತುರ್ಕೊಳ್ಬಹುದು ನೋಡಿ. ನಾನು ಈಗ ಇಷ್ಟು ಸೋಪಿನ ಪುಡಿಯನ್ನು ಸಿದ್ಧ ಮಾಡ್ಕೊಂಡಿದ್ದೀನಿ. ಈ ಪುಡಿ ಅನ್ನೋದು ಚಮತ್ಕಾರನೇ ಮಾಡುತ್ತೆ, ತುಂಬಾ ಉಪಯೋಗ ಆಗುತ್ತೆ. ಹೆಂಗಪ್ಪ ಅಂತ ನೋಡೋಣ ಬನ್ನಿ. ಇವಾಗ ಸ್ವಲ್ಪ ಸೋಪಿನ ಪುಡಿನ ತೊಗೊಂಡು ಅದ್ರ ಜೊತೆಗೆ ಬೇಕಿಂಗ್ ಸೋಡಾ ಹಾಕ್ಕೊಂಡಿದ್ದೀನಿ, ಅರ್ಧ ಸ್ಪೂನ್ ಆಗೋಷ್ಟು ಸೋಡಾನ ಹಾಕ್ಕೊಳ್ಳಿ. ಸೋಡಾ ಹಾಕ್ಕೊಂಡ್ಮೇಲೆ ಇದ್ರ ಜೊತೆಗೆ ಕೋಲ್ಗೇಟ್ ಪುಡಿಯನ್ನು ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಕೋಲ್ಗೇಟ್ ಪುಡಿ ಇಲ್ಲ ಅಂತಂದರೆ ನೀವು ಪೇಸ್ಟನ್ನಾದರೂ ಬಳಸ್ಬೋದು, ಅಲ್ಲುಜ್ಜೋದಕ್ಕೆ ಬಳಸುವಂಥ ಪೇಸ್ಟನ್ನು ಬಳಸಿ. ಸೊ ಆ ಪೇಸ್ಟನ್ನು ಸ್ವಲ್ಪ ಸೇರಿಸ್ಕೋಬೇಕಾಗತ್ತೆ. ನಂತರ ಇದ್ರ ಜೊತೆಗೆ ಸ್ವಲ್ಪ ಕಂಫರ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ. ಈ ರೀತಿ ಮೆತ್ತಗೆ ಈ ಥರ ಆಗುತ್ತೆ. ಇವಾಗ ಇದನ್ನು ಒಂದು ಕವರ್ಗೆ ಹಾಕ್ಕೊಳ್ಬೇಕಾಗತ್ತೆ. ನಿಮ್ಮ ಹತ್ರ ಈ ಥರ ಸಿಲ್ವರ್ ಕವರ್ ಏನಾದರೂ ಇಲ್ಲ ಅಂತಂದರೆ ನೀವು ಮಾಮೂಲಿ ಪ್ಲಾಸ್ಟಿಕ್ ಕವರ್ ಬರುತ್ತಲ್ಲ, ಅದನ್ನಾದರೂ ಒಂದಿಷ್ಟು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿಕೊಂಡು ಆ ಕವರ್ ಒಳಗೆ ಈ ಒಂದು ಪೇಸ್ಟನ್ನು ಹಾಕ್ಕೊಳ್ಳಿ. ಈ ರೀತಿ ಹಾಕಿದ್ಮೇಲೆ ಇದನ್ನು ಕ್ಲೀನಾಗಿ ಈ ಥರ ಸುತ್ಕೊಳ್ತಾ ಬರಬೇಕಾಗತ್ತೆ. ಸುತ್ತಕೊಂಡು ನಂತರ ದಾರನ ತೊಗೋಬೇಕು, ಇಲ್ಲ ಅಂತಂದರೆ ಒಂದು ರಬ್ಬರ್ ಬ್ಯಾಂಡನ್ನಾದರೂ ತೊಗೊಳ್ಳಿ. ಟೈಟಾಗಿ ಹಾಕ್ಬಿಡಿ, ಇದನ್ನು ಗಂಟು ಕಟ್ಟಬೇಕು, ಟೈಟಾಗಿ ಈ ಥರ ಕಟ್ಟಬೇಕಾಗತ್ತೆ. ಸೊ ಇದನ್ನು ಕಟ್ಕೊಳ್ತಾ ಇದ್ದೀನಿ. ಇದು ತುಂಬಾ ಉಪಯೋಗ ಆಗುವಂಥ ವಸ್ತು. ಹೇಗಪ್ಪ ಬಳಸೋದು ಅಂತ ಕೂಡ ನಾನು ಮುಂದೆ ಶೇರ್ ಮಾಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಇದನ್ನು ಸಿದ್ಧ ಮಾಡ್ಕೊಂಡ್ಮೇಲೆ ನೋಡಿ, ಒಂದು ಪಿನ್ ತೊಗೊಂಡು ಅಲ್ಲಲ್ಲಿ ಚಿಕ್ಕ ಚಿಕ್ಕ ರಂಧ್ರವನ್ನು ಮಾಡ್ಕೊಳ್ಬೇಕಾಗತ್ತೆ ನೋಡಿ. ಈ ವಿಧಾನದಲ್ಲಿ ನಾನು ಚಿಕ್ಕ ಚಿಕ್ಕ ರಂಧ್ರ ಮಾಡ್ಕೊಂಡಿದ್ದೀನಿ. ಇದರಿಂದ ನೋಡ್ತಾ ಇರ್ಬೋದು ಒಳಗಡೆ ರೆಡಿ ಮಾಡ್ಕೊಂಡಿರೋಂಥ ಒಂದು ರೆಮಿಡಿ ಅನ್ನೋದು ಹೊರಗಡೆ ಬರ್ತಾ ಇದೆ. ಸೊ ಇದು ತುಂಬಾ ಚಮತ್ಕಾರಿ ಅನ್ನೋ ಥರ ನಮಗೆ ಉಪಯೋಗ ಆಗುತ್ತೆ. ಯಾವ ಥರ ಅಂಥೇಳಿ ಈಗ ಮುಂದೆ ಶೇರ್ ಮಾಡ್ತೀನಿ ಬನ್ನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಅಂಥೇಳಿ ಹೋಗಬೇಡಿ. ಮೊದಲನೇದಾಗಿ ಹೇಳಬೇಕು ಅಂದರೆ ಟಾಯ್ಲೆಟ್ ಕ್ಲೀನಾಗಿರೋದು ಮುಖ್ಯ ಆಗುತ್ತೆ. ಮನೆಗೆ ಯಾರಾದರೂ ನೆಂಟರು ಬರ್ತಾರೆ ಅಂದರೆ ನಾವು ಟಾಯ್ಲೆಟ್ ಕ್ಲೀನಾಗಿದೆಯಾ ಅಂತೇಳಿ ಖಂಡಿತ ನಾವು ಚೆಕ್ ಮಾಡೇ ಮಾಡ್ತೀವಲ್ವ. ಸೊ ಟಾಯ್ಲೆಟು ಇನ್ಸ್ಟೆಂಟಾಗಿ ಕ್ಲೀನ್ ಮಾಡ್ಕೊಳ್ಬೇಕಂದ್ರೆ ಏನಿಲ್ಲ, ಸೋಪಿನ ಪುಡಿನ ಹಾಕ್ಕೊಳ್ಳಿ. ಸೋಪಿನ ಪುಡಿನ ತುರ್ಕೊಂಡು ಒಂದು ಸ್ವಲ್ಪ ಇಟ್ಕೊಂಡ್ಬಿಟ್ರೆ ನೀವು ಇನ್ಸ್ಟೆಂಟಾಗಿ ಈ ರೀತಿ ಸೋಪಿನ ಪುಡಿನ ಟಾಯ್ಲೆಟ್ನಲ್ಲಿ ಹಾಕಿ ಕ್ಲೀನಾಗಿ ಲೈಟಾಗಿ ಉಜ್ಕೊಂಡು ವಾಟರ್ ಹಾಕಿ ವಾಶ್ ಮಾಡಿದರೆ ಕ್ಲೀನ್ ಆಗಿಬಿಡುತ್ತೆ ಟಾಯ್ಲೆಟ್ ಅನ್ನೋದು. ಈ ರೀತಿ ಕ್ಲೀನ್ ಮಾಡ್ಕೊಂಡ್ಮೇಲೆ ಇದು ಹೆಂಗಪ್ಪ ತಿಂಗಳೆಲ್ಲ ಕ್ಲೀನಾಗಿರುತ್ತೆ ಅಂತಂದರೆ ನೀವು ಈ ಥರ ಪೌಚನ್ನು ಮಾಡ್ಕೊಳ್ಳಿ. ಮನೆಯಲ್ಲಿ ಈಗಾಗಲೇ ತೋರಿಸಿದ್ನಲ್ವ, ಈ ಥರ ತಯಾರಿಸ್ಕೊಂಡು ಇದನ್ನು ಫ್ಲ್ಯಾಶ್ ಟ್ಯಾಂಕಲ್ಲಿ ಹಾಕಿಬಿಡಿ. ಈ ಟ್ಯಾಂಕಲ್ಲಿ ಹಾಕಿಬಿಟ್ಟು ಬಿಟ್ಬಿಟ್ರೆ ಇದರಿಂದ ಸ್ವಲ್ಪನೇ ಒಳಗಡೆ ಸಿದ್ಧ ಮಾಡಿರೋಂಥ ರೆಮಿಡಿ ಅನ್ನೋದು ನೀರು ಜೊತೆ ಮಿಕ್ಸ್ ಆಗ್ತಾನೆ ಇರುತ್ತೆ. ನಾವು ಫ್ಲ್ಯಾಶ್ ಮಾಡಿದಾಗಲೆಲ್ಲ ಟಾಯ್ಲೆಟ್ ಅನ್ನೋದು ಕ್ಲೀನ್ ಆಗುತ್ತೆ. ಸೊ ಈ ರೀತಿ ಕ್ಲೀನ್ ಮಾಡಿ ಅವಾಗವಾಗ ವಾರದಲ್ಲಿ
ಕವರ್ ಸಿದ್ಧ ಮಾಡಿ ಹಾಕಿದರೆ ಸಾಕು, ತಿಂಗಳಾನ್ಗಟ್ಲೆ ವಾಶ್ರೂಮ್ ಅನ್ನೋದು ಕ್ಲೀನಾಗಿರುತ್ತೆ ನೋಡಿರಿ. ಹಾಗಾಗಿ ಘಮ ಘಮ ಅನ್ನುತ್ತಲ್ಲ, ನೆಂಟರೆಲ್ಲ ಕೇಳ್ತಾರೆ ಏನು ಯೂಸ್ ಮಾಡ್ತೀರಾ ನೀವು, ಟಾಯ್ಲೆಟ್ ಇಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದೀರಾ ಅಂತೇಳಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ಯಾವ ಟಿಪ್ ತುಂಬ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸಿ. ಮುಂದಿನ ಟಿಪ್ ವಿಡಿಯೋದಲ್ಲಿ ಇನ್ನಷ್ಟು ಒಳ್ಳೆ ಟಿಪ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ನಾನು ಆದಷ್ಟು ಬೇಗ ಮತ್ತೆ ಬರ್ತೀನಿ. ಎಲ್ಲ ಟಿಪ್ಸ್ ವಿಡಿಯೋಗಳನ್ನ ನೋಡಬೇಕು ಅಂದರೆ ಇನ್ನೇಕೆ ತಡ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟನ್ನು ಮಾಡಿ. ಥ್ಯಾಂಕ್ ಯು ಆಲ್. ತುಂಬು ಹೃದಯದ ಧನ್ಯವಾದಗಳು.